ಹಲೋ ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರಕ್ಷಿತಾ ಶ್ರೀತ್. ಇವತ್ತು ನಾನು ಎಲ್ಲಿದ್ದೀನಿ ನನ್ನ ತಾಯಿ ಮನೇಲಿ. ಐ ಆಮ್ ಸೋ ಹ್ಯಾಪಿ. ತುಂಬ ದಿವಸ ಆಯಿತು. ಈ ಸಲ ಮಾತ್ರ ನಾನು ತುಂಬ ಆಲ್ಮೋಸ್ಟ್ 1 ಮಂತ್ ಆಯಿತು. ತುಂಬ ಖುಷಿ ಆಗ್ತಿದೆ. ಯಾಕೊತ್ತಾ ನೋಡಿ, ಇದು ನಮ್ಮ ನೇಚರ್. ಇದೆಲ್ಲ ಒಟ್ರಾಶಿ ಇದೇನು ಸರಿಯಾಗಬೇಕು. ನನಗೆ ನಮ್ಮ ಮನೇಲಿ ಇಷ್ಟೇನು ಗೊತ್ತಾ, ಈ ತೆಂಗು, ಈ ಅಡಿಕೆ, ಈ ನಮ್ಮ ಮನೆ, ಇದು ಎಲ್ಲ. ಆ್ಯಂಡ್ ನನ್ನ ಮುದ್ದು ಪುಟಾಣಿ ಬೆಕ್ಕು ಮರಿಗಳೆಲ್ಲ ಇದೆ. ಈಗ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲೋ ಇದ್ದಾರೆ. ಏನೋ ತುಂಬ ಪೀಸ್ಫುಲ್ ಫೀಲಿಂಗ್. ಇನ್ನೇನು ಗೊತ್ತಾ, ಮದುವೆಗಿಂತ ಮುಂಚೆ ಒಂದು ಫೀಲಿಂಗ್ ಹೇಗಿರುತ್ತೆ ಅಂದರೆ, ಯಪ್ಪ ಒಮ್ಮೆ ಈ ಮನೆಯಿಂದ ಹೋದರೆ ಸಾಕಪ್ಪ, ಈ ಅಮ್ಮ ಡೈಲಿ ಯಾರು ಬೈಗಳ ತಿನ್ನೋದು, ಅಪ್ಪ ಕೂಡ ಚರ್ಪಿರಿ ಅಂತ ಹೇಳಿದರೆ ಟೆನ್ಷನ್ ಆಗುತ್ತೆ. ಬಟ್ ಆಫ್ಟರ್ ಮ್ಯಾರೇಜ್ ಏನು ಖುಷಿ ಅಂದರೆ, ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ನೋಡಿ. ಈಗ ಬಾ, ಇವತ್ತು ಬಾ, ಯಾರಿಲ್ಲ, ಒಮ್ಮೆ ಬಂದು ಹೋಗು ಮಾರೈತಿ ಅಂತ ಹೇಳ್ತಾರಲ್ಲ, ಇನ್ನು ಖುಷಿ ಆಗುತ್ತೆ. ಆ್ಯಂಡ್ ನಾವು ಬರೋಕ್ಕೆ ನಾನು ಆಲ್ರೆಡಿ ಹೇಳಿದ್ದೆ ಮೀನು ಸಾರು ಮಾಡಿ ಅಂತ. ಸೊ ಫಿಶ್ ಫ್ರೈ, ಫಿಶ್ ಸಾಂಬಾರು, ಕಬಾಬು, ದೋಸೆ, ಮತ್ತು ನನಗೆ ಇಷ್ಟ ಅಂತೇಳಿ ಹಲಸಿನ ಹಣ್ಣೆಲ್ಲ ತಂದು ಕಟ್ ಮಾಡಿದ್ದಾರೆ. ಅದೊಂಥರ ಫೀಲಿಂಗ್ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಖುಷಿಯಾಗುತ್ತೆ. ಆ್ಯಂಡ್ ಈಗಂತೂ ಹೊಸತ್ತಲ್ವಾ, ಮದುವೆಗೆ ಎಷ್ಟು 3 ಮಂತ್ ಆದದಷ್ಟೇ, ಒಂದು 3 ಟೈಮ್ಸ್ ಬಂದಿದ್ದೇನೆ. ಸೊ ಅದೊಂಥರ ಫೀಲ್, ಎಕ್ಸೈಟ್ಮೆಂಟ್. ಅವ್ರಿಗೇನೋ ಖುಷಿ, ನನಗೊಂಥರ ಖುಷಿ ಆಗುತ್ತೆ. ಇದು ನಾನು ನನ್ನ ಎಂಗೇಜ್ಮೆಂಟೇ ಅಲ್ಲ, ಮದುವೆ ಟೈಮಲ್ಲಿ ನಾನೇ ಕೊಟ್ಟಂಥ ಪೇಂಟ್ ಇದೆಲ್ಲ, ಇದು ನಾನೇ ಕೊಟ್ಟದ್ದು. ಚೆನ್ನಾಗಿದೆ ಅಲ್ಲ, ಮಳೆಗೆ ಚೆನ್ನಾಗಿ ಚಿಗುರಿದೆ ನೋಡಿ. ಇದೆಲ್ಲ ಅಡಿಕೆ ಮರಕ್ಕೆ ಏನೇ ಬಿಟ್ಟದಂದರೆ, ತುಳುವಲ್ಲಿ ಎಡ್ಡೆ ಮುಂಚಿ, ಕನ್ನಡದಲ್ಲಿ ಏನು ಹೇಳ್ತಾರೆ, ಕರಿಮೆಣಸು. ಹೌದು, ಕರಿಮೆಣಸು. ತುಂಬ ಇದು ಕೆಲಸ ಬಾಕಿ ಇದೆ. ಇವ್ರು ನನ್ನ ಪಿತಾಶ್ರೀ ನೋಡಿ, ನನ್ನ ಅಮ್ಮ ನೋಡಿ ಅಲ್ಲಿ ಪಂತಿ ತುಲ. ಹೈ, ನಮ್ದೊಂಥರ ಮಿಶ್ರ ಬೇಸಾಯ. ಹೇಗಂದರೆ ನೋಡಿ, ಮೆಜಾರಿಟಿ ಇಲ್ಲಿರೋದೇನು ಕಂಗುಗಳೆಲ್ಲ, ಮಿಡ್ಲಲ್ಲಿ ಏನು ಕಂಗಂದರೆ ಅಡಿಕೆ, ತೆಂಗಿರುತ್ತೆ, ಮತ್ತು ಕರಿಮೆಣಸು, ಮತ್ತು ಆ ಕಡೆ ನೋಡಿ ಬಾಳೆ ಕಾಣ್ತಿದ್ಯಾ, ಇನ್ನೂ ಇರುತ್ತೆ ನೋಡಿ. ಆ ಮಿಡ್ಲಲ್ಲಿ ಇನ್ನೊಂದು ಬಂದಿದೆ, ಏನು ಅದು ಕಾಣಿಸಲ್ಲ ಅನಿಸುತ್ತೆ ನಿಮಗೆ, ಹಲಸಿನ ಮರ, ಮತ್ತು ಜಾಸ್ತಿ ಕೊಕ್ಕ ಇರುತ್ತೆ, ಪೇರಳ ಗಿಡ ತುಂಬ ಹೀಗೆ ನೆಡ್ತಾರೆ. ಆದರೂ ನನಗೆ ಇದು ವ್ಯೂಸ್ ತುಂಬ ಇಷ್ಟ ನೋಡಿ, ಎಷ್ಟು ಚಂದ ಅಲ್ಲ. ನಂಗಂತೂ ಇಷ್ಟ, ನಂಗೆ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗುತ್ತಾ ಅಂತ. ಆ್ಯಕ್ಚುಲಿ ನನಗೆ ಈ ಮನೆ ಇಷ್ಟ, ನಮ್ಮ ಈ ಮನೆ ಇಷ್ಟ. ಇದೆಲ್ಲ ಕಟ್ಟಿದ್ದಾರೆ ಈಗ, ಯಾಕಂದರೆ ಮಳೆಗೆ ಜಾಸ್ತಿ ಅಲ್ಲ ನಮ್ಮ ಕಡೆ, ಮಳೆ ಬಂದಾಗಿನಿಂದ ನೋಡಿ ಮಳೆ. ಇದು ತುಂಬ ಸೆಕೆ, ಈಗಲೂ ಸೆಕೆನೇ, ಇಲ್ಲಿ ತುಂಬ ಕೋಲ್ಡು. ಪಪ್ಪ ಏನು ಬರ್ತದ ಖುಷಿ ಅಂಡ? ಹಾಂ, ನಾನೇ ಏಪ ಬರಡು ಏಪ ಬಂಡ್ಲ ಎಂಕದಾಯ್ತ ಗೊರ್ಪಾರ ಈ ಸರ್ತಿ ಫೋನಾಗ 500 ರೂಪಾಯಿ ಒಡೆಯ ಉಂಡು ಬೇತೆ. ಎಂಕ್ ಪದವಾರ ನೀರು ಬತ್ತು ಕೊರ್ಪಾರ ಕುಡ್ಲ ಮುಟ್ಟ ಬರೋಡೆ ನಟ್ಟು. ಅವ ಮಗ್ಗಲೆಗೋಸ್ಕರ ಇರ್ಲ ಅನ್ಪುಚಾರಿ ಇದೆ. ಅಮ್ಮೇರ್ ಪನ್ಪುನ ಮಗನ ಬತ್ತಿಕ್ಕ ಲೈಟ್ ತೆಕ್ಕಬ್ನ ಒಂಜ ಬೆಲೆಗೈತೆ ಪಿರ ಬಂದು ದಾಯ್ತಾ ಲೈಟ್ ತೆಕ್ಕಬ್ನ ತೋಲೆ ಏನಂಜೀರೆ ಬೆಲೆ ಹೊರೊಂದಿಚ್ಚ. ನಾನು ಕೇಳಿದ್ದೆ ಆಯ್ತಾ, ಇದು ಮದುವೆ ಆದಮೇಲೆಲ್ಲ ಕೊಂಡೋಗ್ತಾರೆ ತಾಯಿ ಮನೆಯಿಂದ ಹಸ್ಬೆಂಡ್ ಮನೆಗೆ ಅಂತ ಕೇಳಿದ್ದೆ ಮಾತ್ರ. ಬಟ್ ನನಗೆ ಅದು ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಸೊ ಈಗ ಫೀಲ್ ಆಗ್ತುಂಟು. ನಾನು ಹೇಳ್ತಿದ್ದೆ, ನಾನು ಹಾಗೆಲ್ಲ ಮಾಡೋದಿಲ್ಲಪ್ಪ, ನಾನು ಕೈ ಬೀಸಿಕೊಂಡು ಹೋಗ್ತೇನೆ ಅಂತ. ಈಗ ನೋಡ್ತೀರಾ, ಇಲ್ಲಿ ನೋಡಿ, ಇದರಲ್ಲಿ ಏನಿದೆ ಅಂದರೆ ಹಲಸಿನ ಹಣ್ಣು ಮತ್ತು ತಿಂಡಿ ಕೂಡ ಹಾಕಿಬಿಟ್ಟಿದ್ದಾರೆ. ಇದರಲ್ಲಿ ನನಗೆ ಸಾರೀಸ್ ಇದೆ, ತೆಂಗಿನೆಣ್ಣೆ ಇದೆ, ತಿಂಡಿ ಇದೆ, ಹಪ್ಪಳ. ಇದು ಹಪ್ಪಳ ಆಯಿತಾ, ಇದು ನೋಡಿ ಹಪ್ಪಳ. ಇನ್ನು ಹೋಗಿ ಮಳೆಗೆ ಹಪ್ಪಳ ಕಾಯಿಸಿದೆ. ಇದು ಯಾವುದ್ರಿಂದ ಹಲಸಿನಕಾಯಿ ಹಪ್ಪಳ. ನಂದು ಇದು ಓಲ್ಡ್ ರೂಮ್ ಇದು. ಸೊ ಇಲ್ಲೆಲ್ಲ ನನ್ನ ಮತ್ತು ನನ್ನ ಪತಿ ದೇವರ ಫೋಟೋ ಹಾಕಿದ್ದಾರೆ. ಚೆನ್ನಾಗಿದೆಯಾ?
ಹಾಯ್, ಇದೆಲ್ಲ ನನ್ನ ಬ್ಯಾಚುಲರ್ಸ್ ನೆನಪುಗಳು. ಹೊರಡಿ ಕೂಡ ಆಯಿತು. ತಾಯಿಗೆ ಬಂದ ಮೇಲೆ ಫಸ್ಟ್ ಪಾರ್ಟ್ ಏನು ಗೊತ್ತಾ, ಮತ್ತೆ ರಿಟರ್ನ್ ಹೋಗೋದು. ಆ್ಯಕ್ಚುಲಿ ರಿಟರ್ನ್ ಹೋದ್ಮೇಲೆ ಖುಷಿ ಸಿಗುತ್ತೆ, ಹಾಗೇನಲ್ಲ. ಬಟ್ ಮತ್ತೆ ಇದನ್ನೆಲ್ಲ ಬಿಡೋಕ್ಕೇನೋ ಒಂಥರ ಹೆವಿ. ಅಮ್ಮನ ಹುಲ್ಲು ಕೂಡ ನೋ 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 ಮುಲ್ತು ಕೊಡ್ಲಾಗತ್ತದ ದಾಲಾಪಚ್ಚಿ ಇದರದ್ದು ಪೂರ ಆಂಡು ಬ್ಯಾಗ್ಲಾಂಡು ಅಮ್ಮೆಲ್ಲ ಬರ್ಪೇರು ಅಪ್ಪೆಲ್ಲ ಬರ್ಪೇರು. ನಿನ್ನೆ ಬಂದು ಆಯಿತು, ಇವತ್ತು ಹೊರಟು ಆಯಿತು. ನನ್ನ ಕ್ಯಾರಿ ಮೇಲೆ ಬಲ ದೋರಿಲ್ಲ ಅನ್ಪುಜೇರು ಬಾಯ್ ಅಮ್ಮ. ಅವೇ ಅಲ್ಲ ಇನ್ನೇ ಬಂದು ಪುನಃ ತೂಕದ ಅದಾಪುಣ ಇನ್ನೇ ಇಲ್ಲೆಷ್ಟು ಕೂತು ಮಾಡ್ತಾರಿದ್ದೇವೆ. ಬಟ್ ಈಗ ಹೋಗ್ತಾ ಇದ್ದೀನಿ ಎನ್ನ ಪೊಪ್ಪ. ಈ ಮರದಲ್ಲೇ ಆದ ಹಲಸಿನಕಾಯನ್ನು ನಾವು ಎತ್ಕೊಂಡು ಹೋಗ್ತಿದ್ದೇವೆ. ಇತ್ತೆ ತೋಲೆ ಈ ಕಟ್ಟೆ ಪೂರ ತೂದು ಬರತನೊಂಜಿ ರಿಯಾಕ್ಷನ್ ಇಪ್ಪು ಬಲ ಪೂರ ಕೊಂಡೆ ಅಲ್ಲ ಪೂಜಿದಂದು. ಇದು ನಮ್ಮ ದಾರಿ, ಮೌಂಟ್ ಎವರೆಸ್ಟಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಎಳ್ಳೋಡಿ ಅಂತೆ ಬಂದ ತಕ್ಷಣ ಎದ್ದು ನಿಂತು ಆಯಿತು. ಎಳ್ಳ ನಮ್ಮನಿಂದ ತಂದದ್ದು. ಎಳ್ಳ ಹೆಸರು ಬ್ರೌನಿ. ಬ್ರೌನಿ ಅಕ್ಕಮ್ಮ ಆಗ ಬ್ರೌನ್ ಇದ್ಲು, ಈಗ ಬ್ಲ್ಯಾಕ್ ಆಗಿದ್ದಾಳೆ. ಟಾಟಾ ಬೈ ಬಾಯ್. ಚಿಕ್ಕಿ ಚಂದ ಗಿಡ ಎಲ್ಲ ಬೆಳೆಸ್ತಾರೆ.